ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ ಒಂದು ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ನ ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಬನ್ನಿ ನೋಡ್ಕೊಳ್ಳೋಣ. ಇದು ನಾನಿವಾಗ ಮಾಡಿರೋದು ಅಂಗನವಾಡಿಯಲ್ಲಿ ಸಿಗುತ್ತಲ್ಲ ಆ ಮಿಲ್ಕ್ ಪೌಡರ್ನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಇದ್ರ ಜೊತೆನೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಸೋಡಾ ಹಾಕೋದ್ರಿಂದ ನಮ್ಮ ಸಣ್ಣ ಬಾಲ್ಸ್ ಇರೋದು ನಾವು ಫ್ರೈ ಮಾಡಬೇಕಾದ್ರೆ ದೊಡ್ಡ ಬಾಲ್ಸ್ ಆಗುತ್ತಲ್ಲ, ಅದು ಸೋಡಾ ಹಾಕೋದ್ರಿಂದ ಅದು. ಮತ್ತು ಸ್ವಲ್ಪ ಪಿಂಚ್ ಸಾಲ್ಟ್ ಹಾಕ್ಕೊಡ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಗೀನ, ಸಾಫ್ಟ್ನೆಸ್ಗೋಸ್ಕರ ಗೀನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಗೀ ಮೇಲೆ ನಾನು ಸ್ವಲ್ಪ ಹಾಟ್ ವಾಟರ್ನ ಮಾಡಿಬಿಟ್ಟು ಹಾಕೊಡ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಬಿಸಿ ಇದೆಯಲ್ಲ ನೀರು, ಹಂಗಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾವು ನಾರ್ಮಲಿ ಅಂಗಡಿಯಲ್ಲಿಂದ ಪೌಡರ್ನ ತೊಗೊಂಬಂದು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಲ್ಲ ನಾವು, ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ಇದು ಅಂಟ್ಕೊಳ್ಳುತ್ತೆ. ಆದರೆ ಬಾಲ್ಸ್ ಅದೊಂದು ಸೇಮ್ ಡೋ ಥರ ರೆಡಿ ಮಾಡ್ಕೊತೀವಿ. ಇದು ಆ ಥರ ಅಲ್ಲ, ಜಸ್ಟ್ ಮಿಕ್ಸ್ ಮಾಡಿ ಇಟ್ಟರೆ ಸಾಕು ಇದು. ಇವಾಗ ಇದಕ್ಕೆ ಸ್ವಲ್ಪ ನಾನು ಕರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಈ ಮಿಲ್ಕ್ ಪೌಡ್ರಿಂದ ರೆಡಿ ಮಾಡ್ತಿರೋದ್ರಿಂದ ಇದು ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಆ ಪರ್ಪಸ್ಗೋಸ್ಕರ ನಾವು ಸ್ವಲ್ಪ ಕರ್ಡ್ನ ಹಾಕ್ಕೊಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 1-2 ಟೀ ಸ್ಪೂನ್ ಅಷ್ಟು ನಾವು ಕರ್ಡ್ನ ಆ್ಯಡ್ ಮಾಡಿದ್ರೆ ಸಾಕು. ನೋಡಿದ್ರಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನನಗೆ 1 ಗ್ಲಾಸ್ ಅಷ್ಟು ವಾಟರ್ನ ಬೇಕಾಯಿತು ಇಷ್ಟು ಮಿಕ್ಸ್ಚರ್ನ ರೆಡಿ ಮಾಡೋಕ್ಕೋಸ್ಕರ. ತುಂಬಾ ಟೇಸ್ಟಾಗಿ ಸೇಮ್ ನಾವು ಗುಲಾಬ್ ಜಾಮೂನ್ ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಬಂದು ರೆಡಿ ಮಾಡ್ತೀವಲ್ಲ, ಅದೇ ಟೇಸ್ಟಲ್ಲೇ ಇರೋ ಗುಲಾಬ್ ಜಾಮೂನು ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ ಒಂದು ಗುಲಾಬ್ ಜಾಮೂನದು. ಇವಾಗ 1 ಕಪ್ಪಷ್ಟು ವಾಟರು, 1 ಕಪ್ಪಷ್ಟು ಶುಗರ್ನ ತೊಗೊಂಡ್ಬಿಟ್ಟು ನಾನು ಕುದಿಸ್ಕೊತಾ ಇದ್ದೀನಿ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿಲಿ ನಾವಿವಾಗ ಇದು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಿರೋದು. ಇವಾಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಬಾಲು, ಡೋನ, ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಈ ಥರ ಒಂದೊಂದು ಡೋನ್ ತೊಗೊಳ್ಳೋಣ. ಇವಾಗ ನಾವು ಈ ಥರ ಬಾಲ್ಸ್ ಮಾಡಾದ್ಮೇಲೆ ಅದ್ರ ಮೇಲೆ ನಿಮಗೆ ಒಂದು ಲೈನ್ಸ್ ಎಲ್ಲ ಕಾಣುತ್ತಲ್ಲ, ಆ ಥರ ಯಾವುದು ಕಾಣಿಸ್ಬಾರ್ದು. ಆವಾಗ ನಾವು ಆಯಿಲಿಗೆ ಹಾಕಿದಾಗ ಅಲ್ಲಿ ಬಿರುಕು ಬರುತ್ತೆ. ಸೊ ನಾವು ಯಾವಾಗಲೂ ಚೆನ್ನಾಗಿ ಇದನ್ನು ಬಾಲ್ಸ್ ಆಗಿ ರೆಡಿ ಮಾಡ್ಕೋಬೇಕು. ಕ್ಲೀನಾಗಿರಬೇಕು, ರೌಂಡಾಗಿ, ಅಲ್ಲಿ ಬಿರುಕುಗಳು ಲೈನ್ಸ್ ಏನು ಬರಬಾರ್ದು. ಇವಾಗ ನಾನು ಕುದೀತಾ ಬರ್ತಾ ಇದೆ ನಮ್ಮ ಶುಗರ್ ಸಿರಪ್. ಅದಕ್ಕೆ ಕಾರ್ಡಮನ್ನ ಏಲಕ್ಕಿನ 4 ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ, ಒಂದು ಫ್ಲೇವರಿಗೋಸ್ಕರ. ಅದು ಹಾಕ್ಕೊಟ್ಟಾದ್ಮೇಲೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಆಗ್ತಾ ಬಂದಿದೆ. ಈಗ ಆಲ್ಮೋಸ್ಟ್ ಆಗಿದೆ. ಜಸ್ಟ್ ಒಂದು ಸ್ವಲ್ಪ ಕುದ್ದಾದ್ಮೇಲೆ ಇದಕ್ಕೆ ಇವಾಗ ನಾನು ಒಂದು ಫ್ಲೇವರಿಗೋಸ್ಕರ ಮತ್ತು ಒಂದು ಸ್ವಲ್ಪ ಒಂದು ಕಲರ್ ಚೇಂಜ್ ಆಗೋದಕ್ಕೋಸ್ಕರ ಮತ್ತು ಒಂದು ಟೇಸ್ಟಿಗೂ ಇದೆಲ್ಲದಕ್ಕೂ ಸೇರಿ ನಾನು ಸ್ವಲ್ಪ 1 ಟೀ ಸ್ಪೂನಷ್ಟು ನಾನು ಕೇಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಇದು ಕುದ್ದಾದ್ಮೇಲೆ ಆಫ್ ಮಾಡ್ಕೊಳ್ಳೋಣ ನಾವು. ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ಶುಗರ್ ಸಿರಪ್ಪು. ಇವಾಗ ನೆಕ್ಸ್ಟ್ ನಾವು ಆ ಬಾಲ್ಸನ್ನ ರೆಡಿ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ನಾವು ಬಾಲ್ಸನ್ನ ರೆಡಿ ಮಾಡ್ಕೊಳ್ಳೋಣ, ಒಂದೇ ಸೈಜಲ್ಲೇ ರೆಡಿ ಮಾಡ್ಕೊಳ್ಳೋಣ. ಇವಾಗ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಅದೇ ಬಾಲ್ಸ್ನ ಎಲ್ಲದನ್ನು ಆ ಥರನೇ ಬಾಲ್ಸ್ ಮಾಡಿಕೊಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇದೀಗ ಸ್ವಲ್ಪ ಆಯಿಲಲ್ಲಿ ಹಾಕಿ ಮತ್ತು ಶುಗರ್ ಸಿರಪಲ್ಲಿ ಹಾಕಾದ್ಮೇಲೆ ಸ್ವಲ್ಪ ಕೂಡ ಒಂದು ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಸೋಡಾನ ಆ್ಯಡ್ ಮಾಡಿ ಇಟ್ಟಿರೋದು. ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನಾವಿದಿಷ್ಟನ್ನು ಈ ಬಾಲ್ಸನ್ನೆಲ್ಲ ಅದನ್ನು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಾಲ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಬಾಲ್ಸನ್ನು ನಾವು ಫ್ರೈ ಮಾಡ್ಕೊಳ್ಳೋಣ.
ಲೋ ಫ್ಲೇಮಲ್ಲಿ ಇಟ್ಟು ನಾವು ಯಾವಾಗಲೂ ಜಾಮೂನ್ ಬಾಲ್ಸನ್ನ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ನನ್ನ ಹತ್ರ ಸ್ವಲ್ಪ ಹೈ ಆಗಿ ಸ್ವಲ್ಪ ಒಂದು ಸೈಡನ್ನು ರೋಸ್ಟ್ ಆಗೋಯ್ತು. ಸೊ ನೀವು ಆ ಥರ ತಪ್ಪು ಮಾಡ್ಕೋಬೇಡ್ರಿ ಫ್ರೆಂಡ್ಸ್, ನೋಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟೇನೆ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ನಾನು ಈ ಟ್ರಿಪ್ ಆದಮೇಲೆ ನೆಕ್ಸ್ಟ್ ಟ್ರಿಪ್ಪು ಬಾಲ್ಸನ್ನು ರೆಡಿ ಮಾಡೋಷ್ಟರಲ್ಲಿ ಈ ಥರ ಒಂದು ಸೈಡು ಈ ಥರ ಆಗುತ್ತೆ. ನೀವು ನೋಡ್ಕೊಂಡು ಮಾಡಿದ್ರೆ ಈ ಥರ ಆಗೋಲ್ಲ. ಸೊ ಈ ಕಲರು ಲೈಟ್ ಬ್ರೌನ್ ಕಲರ್ ಬಂದಾದಮೇಲೆ ನಾವು ಈ ಬಿಸಿಯಾಗಿರೋ ಪಾಕಕ್ಕೆ ನಾವು ಇದನ್ನು ಹಾಕೊಡೋಣ. ನಮ್ಮ ಪಾಕ ಯಾವಾಗಲೂ ಬಿಸಿ ಇರಬೇಕು ಗುಲಾಬ್ ಜಾಮೂನ್ ರೆಡಿ ಮಾಡಬೇಕಂದ್ರೆ, ಯಾಕಂದರೆ ಬಿಸಿ ಇದ್ದಾಗ ಬೇಗನೆ ನಮ್ಮ ಈ ಗುಲಾಬ್ ಜಾಮೂನಿಗೆ ಹೀರ್ಕೊಳ್ಳುತ್ತೆ. ಸೇಮ್ ಪರ್ಫೆಕ್ಟ್ ಆಗಿರೋ ಏನು ಗುಲಾಬ್ ಜಾಮೂನ್ ಮಿಸ್ ಮಾಡ್ದೇ ಎಲ್ಲರೂ ಫ್ರೆಂಡ್ಸ್ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.